ಸಂಚಲನ ಸೃಷ್ಟಿಸಿದ ಗುತ್ತಿಗೆದಾರನ ಸುಸೈಡ್ ಕೇಸ್. ವಿಜಯೇಂದ್ರ ಪ್ರಿಯಾಂಕ್ ಫೈಟ್ಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಗುತ್ತಿಗೆದಾರನ ಸುಸೈಡ್ ಕೇಸ್ ಈಗ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಜಟಾಪಟಿಗೆ ಕಾರಣವಾಗ್ತಾ ಇದೆ. ವಿಜಯೇಂದ್ರ ವರ್ಸಸ್ ಪ್ರಿಯಾಂಕ್ ಖರ್ಗೆ ನಡುವಿನ ವಾರ್ಗೆ ಕಾರಣವಾಗ್ತಾ ಇದೆ. ಇದರ ನಡುವೆ ಈಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ ರಾಜು ಕಪನೂರ್ ಇರೋ ಫೋಟೋ ವೈರಲ್ ಆಗಿದೆ. ಫೋಟೋ ಬಿಡುಗಡೆ ಮಾಡಿದ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನನ್ನ ಜೊತೆ ವಿಜಯೇಂದ್ರ ಬಿಎಸ್ವೈ ಇರೋ ಫೋಟೋ ಇದೆ. ಬೇಕಾದಷ್ಟು ಜನ ನನ್ನ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪ ಫೋಟೋ ರಿಲೀಸ್ ಮಾಡ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡ್ಲಾ? ಬೇಕಾದ್ರೆ ಅಂತಹ ಫೋಟೋಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಫೋಟೋ ಬಿಡುಗಡೆ ಮಾಡಿದಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಗುತ್ತಿಗೆದಾರನ ಸುಸೈಡ್ ಕೇಸ್ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಫೈಟ್ಗೆ ಕಾರಣ ಆಗಿದೆ. ಈಗ ಈ ಪ್ರಕರಣದ ಬಗ್ಗೆ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಒಬ್ಬ ಜವಾಬ್ದಾರಿತ ಸಚಿವರೇ ಅವರು ಆಗಿದ್ದಿದ್ರೆ ಬಹುಶಃ ನಿನ್ನೆ ಮಾಧ್ಯಮದ ಮುಂದೆ ಆ ಪ್ರಶ್ನೆ ಹೇಳ್ತಾ ಇರಲಿಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ನೋಡ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ. ನೋಡಿ ಅವನ ಸ್ಟೈಲ್ ನೋಡಿ, ಅವನು ರಾಜು ಕಪ್ನೂರ್ ಎಷ್ಟೋ ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಲಿ ಹೆಜ್ಜೆನ ಇಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವನು ರಾಜು ಕಪ್ನೂರ್ ಅವರು. ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಸಿಬಿಐ ತನಕ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂಡ್ ಇಸ್ ವೆರಿ ಕ್ಲೋಸ್ ಟು ಖರ್ಗೆ ಫ್ಯಾಮಿಲಿ. ಹೆನ್ಸ್ ವಿ ಆರ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್. ಯಾತಕ್ಕೋಸ್ಕರ ನಾವು ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ನಾಟ್ ಅ ಆರ್ಡಿನರಿ ಪರ್ಸನ್. ಭಾಳ ಪ್ರಭಾವಿ ಮುಖಂಡ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ. ನೋಡಿ ದಯವಿಟ್ಟು ಚಿತ್ರ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಇವನ್ನ. ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲರ ಫೋಟೋನು ನಮ್ಮ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲರದ್ದು ಫೋಟೋ ಬರ್ತಾ ಇರ್ತಾರೆ. ವಿಜಯೇಂದ್ರ ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ್ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇಫ್ ದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ. ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರ್ಯಾರ್ದು ಎಂತೆಂಥ ರೌಡಿಗಳ್ದು ಎಂತೆಂಥ ಕ್ರಿಮಿನಲ್ಗಳ್ದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೋತಾರಪ್ಪ. ಎಲ್ಲ ಲೀಡರ್ಗಳು ತೆಗೆಸ್ಕೋತಾರೆ, ಎಲ್ಲ ಲೀಡರ್ ತೆಗೆಸ್ಕೋತಾರೆ, ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ. ಅದ್ಯಾವುದೋ ಸ್ಟೇಜಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಂಚಿತವಾಗಿ. ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾರು ಇತ್ತು ಅಂದ್ರೆ ಅದು ಓಕೆ ಫೈನ್ ಮಾಡ್ಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ ಅದ್ಯಾವುದೋ ರಾಜಲಕ್ಷ್ಮಿ ನಗರದ್ದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ? ಎಲ್ಲ ಕೊಡೋಣ. ನಂದೊಬ್ಬದು ಮಾತ್ರ ಕೊಟ್ಟಿದ್ರು ಬಿಜೆಪಿ ಗೌರ್ಮೆಂಟಲ್ಲಿ. ನಾವು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಡಿ ಕೆ ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡಿದು ಅಂಥವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು. ಯಾವುದು ಸಿಬಿಐ ಕೊಟ್ಟಿರಲಿಲ್ಲ. ಕೊಡಬೇಕಾಯ್ತು ಬೇರೆವೆಲ್ಲ ಸಿಬಿಐಗೆ. ಮೇಲೆಲ್ಲ MLAಗಳ ಮೇಲೆ ಬಂದಿತ್ತಲ್ಲ ಡಿಸಪ್ರೇಟ್ ಅಸೆಟ್ ಕೇಸು, ಅದನ್ನ ಯಾಕೆ ಕೊಡಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ಟು? ಸಿಬಿಐ ತನಿಖೆಗೆ ಒತ್ತಾಯಿಸಿದ ಬಿಜೆಪಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಸಿಬಿಐಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಡಿಸಿಎಂ. ನಾನ್ ಜೈಲಲ್ಲಿ ಕೂತು ಸಿಬಿಐ ಪುಸ್ತಕ ತಿರುಗಿ ಹಾಕಿದ್ದೀನಿ. ಸಿಬಿಐ ಚಟುವಟಿಕೆ ನನಗೆ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನ ಜೈಲಿಗೆ ಕಳಿಸಿ ಗಿಫ್ಟ್ ಕೊಟ್ರಲ್ಲ. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಗರಂ ಆಗಿ ಮಾತಾಡಿ ಸಿಬಿಐ ತನಿಖೆಗೆ ಒತ್ತಾಯ ಮಾಡದಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕೇಸ್ ಫಾರ್ ಸಿಬಿಐ, ಅವರ್ ಗೌರ್ಮೆಂಟ್ ಇಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಇದನ್ನು ನಡೆಸುವಂಥ ಎಲ್ಲ ಇದೆ. ಸಿಬಿಐನವರು ಏನು ಮಾಡೋಕ್ಕಾಗಲ್ಲ. ಸಿಬಿಐನವರ ಆಕ್ಟಿವಿಟೀಸು ನಮಗೆ ಗೊತ್ತಿದೆ. ಸಿಬಿಐನವರ ಪುಸ್ತಕನೇ ನಾನು
ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರುವಾಕ್ಬಿಟ್ಟಿದ್ದೀನಿ ನಾನು. ನನ್ನ ಕಳಿಸ್ಕೊಟ್ಟಿದ್ರಲ್ಲ ಗಿಫ್ಟು ಎಲ್ಲ ತಿರುವಾಕಿದ್ದೀನಿ. ನಡೀರಿ ಅದನ್ನು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ. ರಾಜೀನಾಮೆ ಕೇಳಿದಂತ ಬಿಜೆಪಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಪಾತ್ರ ಇಲ್ಲ. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿಲ್ಲ. ಯಾರದೋ ಹೆಸರು ಬರೆದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಕಾನೂನಿನ ಪ್ರಕಾರ ತನಿಖೆ ನಡೆಯುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ನನ್ನ ಕೇಸ್ ಮಾತ್ರ ಸಿಬಿಐ ಕೊಟ್ಟಿದ್ರು. 2013ರಲ್ಲಿ ನಾವು ಒಟ್ಟು 12 ಕೇಸನ್ನ ಸಿಬಿಐಗೆ ಕೊಟ್ಟಿದ್ವಿ. ಬೇರೆ ಬೇರೆ ಕೇಸ್ ಇತ್ತಲ್ವಾ, ಅದನ್ನ ಸಿಬಿಐಗೆ ಕೊಡಬೇಕಾಗಿತ್ತು. ಇದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಕೊಟ್ಟಂತ ಪ್ರತಿಕ್ರಿಯೆ. ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು. ಅವ್ರ ಮೇಲೆ ಹಸಿಯೇ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದಾನೆ. IT BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯ್ತಾ, SM ಕೃಷ್ಣ ಕಾಲ ಆದಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ IT BT ವಿಚಾರದಲ್ಲಿ ಆತ. ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಬೇಕು ಬಿರುಗಾಳಿ ಎಬ್ಬಿಸಿದ ಗುತ್ತಿಗೆದಾರ ಸಚಿನ್ ಡೆತ್ ನೋಟ್. ಟೆಂಡರ್ ನೀಡೋದಕ್ಕೆ 5% ಕಮಿಷನ್ಗೆ ಬೇಡಿಕೆ ಇಟ್ರ. ಗುತ್ತಿಗೆದಾರ ಸಚಿನ್ಗೆ ಬೇಡಿಕೆ ಇಟ್ರ ಆ ಸಚಿವ. ಖರ್ಗೆ ಆಪ್ತ ರಾಜು ಕಪನೂರ್ನಿಂದ 5%ಗೆ ಬೇಡಿಕೆ. ಖರ್ಗೆ ಮಾತು ಮೀರಲ್ಲ ಅಂತ ಹೇಳಿದ್ನಂತೆ ರಾಜು ಕಪನೂರ್. ಸಚಿನ್ ಡೆತ್ ನೋಟ್ನಲ್ಲಿ 5% ಕಮಿಷನ್ನ ಸೀಕ್ರೆಟ್ ಬಯಲಾಗಿದೆ. ರಾಜು ಕಪನೂರ್ ಮೂಲಕ 5%ಗೆ ಬೇಡಿಕೆ ಇಟ್ಟವರು ಯಾರು ಹಾಗಾದ್ರೆ? ಸುದ್ದಿಗೋಷ್ಠಿಯಲ್ಲಿ 5% ಕಮಿಷನ್ ಬಗ್ಗೆ ವಿಜೇಂದ್ರ ಪ್ರಸ್ತಾಪ ಮಾಡ್ತಾರೆ. ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ ಸಂಚಲನವನ್ನೇ ಸೃಷ್ಟಿಸಿದೆ. ಈಗ ಗುತ್ತಿಗೆದಾರ ಸಚಿನ್ಗೆ ಟೆಂಡರ್ ನೀಡೋದಕ್ಕೆ ಅಂತ 5% ಕಮಿಷನ್ಗೆ ಬೇಡಿಕೆ ಇಟ್ರ. ಇದು ಈಗ ಚರ್ಚೆ ಆಗ್ತಾ ಇರೋ ವಿಷಯ. ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚಾಳ್ ಅವರು ಡೆತ್ ನೋಟಿನ ಸೂಸೈಡ್ ನೋಟಿನ ಮೂರನೇ ಪುಟದಲ್ಲಿ ಹೇಳ್ತಾರೆ, ಈ ಟೆಂಡರ್ ಮಾಡಿಕೊಡಲು 5% ದುಡ್ಡಿನ ಬೇಡಿಕೆಯನ್ನು ಇಟ್ಟಿರುತ್ತಾನೆ. ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ. ಯಾರು ರಾಜು ಕಪನೂರ್ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಸಚಿನ್ ಪಾಂಚಾಳ್ಗೆ ನಾನು ಏನೇ ಹೇಳಿದ್ರು ಕೂಡ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು, ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು. ಮಾನ್ಯ ಸಚಿವರ ಬೆಂಬಲ ಸಂಪೂರ್ಣವಾಗಿದೆ, ಅಂತ ನಾನು ಉಲ್ಲೇಖ ಮಾಡಿದ್ದ, ಅದನ್ನು ಕೂಡ ಈ ಡೆತ್ ನೋಟಲ್ಲಿ ಉಲ್ಲೇಖ ಆಗಿದೆ. ಏನ್ ಹೇಳಿದರೆ ಡೆತ್ ನೋಟ್ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು. ಸರ್ಕಾರಕ್ಕೆ ಜನವರಿ 3ರವರೆಗೂ ಬಿಜೆಪಿ ಡೆಡ್ಲೈನ್ ಕೊಟ್ಟಿದೆ. ಒಂದು ವೇಳೆ ಜನವರಿ 3ರ ಒಳಗೆ ಸಿಬಿಐಗೆ ಈ ಪ್ರಕರಣವನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಜನವರಿ 4ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುತ್ತೆ. ಪ್ರಿಯಾಂಕ್ ಖರ್ಗೆ ಕೇವಲ 2 ಇಲಾಖೆಯ ಸಚಿವ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಖರ್ಗೆ ಮೂಗು ತೂರಿಸ್ತಾರೆ. ಬಿಎಸ್ವೈ ಕೇಸ್ ಮುಚ್ಚಿ ಹಾಕೋದಕ್ಕೆ ಮಾತಾಡ್ತಾ ಇದೀವಿ ಅಂತಾರೆ. ಪ್ರಿಯಾಂಕ್ ಖರ್ಗೆ ನೀವೇನು ಸುಪ್ರೀಂ ಕೋರ್ಟಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರ ಕಿಡಿಕಾರಿ. ನಾವು ನಿನ್ನೆ ದಿನ ತೀರ್ಮಾನ ಮಾಡಿದ್ದೇವೆ, ನಾವೆಲ್ಲ ಪಕ್ಷದ ಮುಖಂಡರು ಚರ್ಚೆ ಮಾಡಿದ್ದೇವೆ. 3ನೇ ತಾರೀಕು ತನಕ ನಾವು ಕಾಯ್ತೇವೆ. ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಜನವರಿ 4ನೇ ತಾರೀಕು ಶನಿವಾರ 2025 ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ
ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಅವರು ಇದ್ದಾರೆ ವ್ಯಕ್ತಿಗಳು ಯಾರು? ಈ ಪ್ರಕರಣದಲ್ಲಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥವ್ರು ಯಾರು? ರಾಜು ಕಪ್ನೂರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ಬಹಳ ಪ್ರಭಾವಿ ನಾಯಕ, ಮತ್ತು ಖರ್ಗೆ ಕುಟುಂಬಕ್ಕೆ ಬಹಳ ಹತ್ತಿರ ಇರ್ತಕ್ಕಂಥವ್ರು. ಇವೆಲ್ಲವೂ ಕೂಡ ಡೆತ್ ನೋಟಲ್ಲಿದೆ, ಅದನ್ನು ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಮೊದಲದಾಗಿ ನಾನು ಹೇಳ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು, ಯಾಕೆಂದರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ITBT ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸರ್ಕಾರ ಪ್ರಾಯೋಜಿತ ಆತ್ಮಹತ್ಯೆಗಳು ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಹುಶಃ ಹಿಂದೆಂದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದಾಗಲಿ, ಸಚಿವರ ಕುಮ್ಮಕ್ಕಿನಿಂದಾಗಲಿ, ಆಡಳಿತ ಪಕ್ಷದ ಶಾಸಕರ ಕುಮ್ಮಕ್ಕಿನಿಂದಾಗಲಿ ಈ ರೀತಿ ಸರಣಿ ಆತ್ಮಹತ್ಯೆ ಪ್ರಕರಣಗಳನ್ನು ಹಿಂದೆಂದೂ ಸಹ ನಾವು ನೋಡಿರಲಿಲ್ಲ, ಕೇಳಿರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.